ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಾನು ಇವತ್ತು ಊರಿಗೆ ಬಂದಿದ್ದೆ. ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡೇನಿ. ಬಂದ ತಕ್ಷಣ ಡೈರಿ ಫಾರ್ಮಿಗೆ ಬಂದೆ. ಫುಲ್ ಬಿಸಿಲೇ ಇತ್ತು, ಬ್ಯಾಸ್ಗೆ ಅಲ್ರಿ ಇವಾಗ, ಭಾಳ ಬಿಸಿಲಿತ್ತು. ಅದಕ್ಕೋಸ್ಕರ ಇಷ್ಟು ಆಕಳಿಗೆ ಬೆನ್ನ ಮೇಲೆ ಸ್ವಲ್ಪ ನೀರು ಹಾಕಾತಿದ್ದೆ, ಒಂದು ಸ್ವಲ್ಪ ಕೋಲ್ಡ್ ಆಗಲಿ ಅಂಥೇಳಿ. ಇಷ್ಟು ಆಕಳನೂ ಎಬ್ಸಿದ್ದು ನಾನು. ಯಾವಾಗಲೂ ನಾವು ಈ ಥರ ಎಬ್ಸಂಗಿಲ್ಲ ಆಕಳನ್ನ. ಡೈರಿ ಫಾರ್ಮಿಗೆ ಬಂದ ತಕ್ಷಣ ಬಿಸಿಲು ಭಾಳ ಇದ್ದ ತಕ್ಷಣ ಅದ್ರ ಸಂಬಂಧ ನಾವು ಸ್ವಲ್ಪ ನೀರು ಹಾಕಿನಿ ರೀ. ಇಲ್ಲಾಂದ್ರೆ ನಾವು ಮಲ್ಕೊಂಡಿದ್ವಿ ಅಂದರೆ ಯಾವ ಆಕಳನೂ ಎಬ್ಸಂಗಿಲ್ಲ. ಭಾಳ ದಿವ್ಸದ ಮೇಲೆ ಡೈರಿ ಫಾರ್ಮಿಂದ ರೂಟೀನ್ ಹಾಕಾತೀನಿ ರೀ ನಾನು. ಭಾಳ ದಿವಸ ಆಯ್ತು, ಯಾಕಂದ್ರೆ ನನಗೆ ವಿಡಿಯೋ ಮಾಡೋಕೆ ಟೈಮ್ ಸಿಕ್ಕಿರಂಗಿಲ್ಲ. ನಾವು ಇರೋದು ಬೇರೆ ಕಡೆ. ಯಾವಾಗಲಾದರೂ ವಾರಕ್ಕೆ ಒಂದು ಸತಿ 2 ಸತಿ ಅಷ್ಟೇ ಊರಿಗೆ ಬಂದಿರ್ತೀನಿ. ಅವಾಗಷ್ಟೇ ವ್ಲಾಗ್ ಮಾಡಿರ್ತೇನೆ ನಾನು ಡೈರಿ ಫಾರ್ಮಿಂದ ರೀ. ಮೊದಲಾದ್ರೆ ಅಲ್ಲೇ ಇರ್ತಿದ್ವಿ, ಡೈಲಿ ಡೈರಿ ಫಾರ್ಮ್ ರೂಟೀನ್ ಹಾಕತ್ತಿದ್ದು ನಾನು. ಇವಾಗ ಹಾಕೋಕೆ ಆಗೋಲ್ಲ ನೋಡಿರಿ. ಬಂದ ತಕ್ಷಣ ನಾನು ಫಸ್ಟ್ ಹೋಗೋದು ಡೈರಿ ಫಾರ್ಮಿಗೆ. ಹೋಗಿ ಫಸ್ಟ್ ಆಕಳ ನೋಡಿದಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತದೆ ನನಗೆ. ಬರೀ ಇವತ್ತಿನ ರೂಟೀನ್ ಯಾವ ಥರ ಇತ್ತು ಅಂತ ನೋಡ್ರಿ ಅಂತ. ಮತ್ತು ನಮ್ಮ ಹೊಲ್ದಾನ ಕೆಲಸ ಎಲ್ಲ ನಡೆದಾವೆ ನೋಡ್ರಿ. ಅಂದ್ರೆ ಹೊಲ ಎಲ್ಲ ಫುಲ್ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಾರ ಬಿತ್ತಾಕೆ. ಒಂದು 2-3 ಮಳೆ ಅಂತೂ ಈಗ ಆಗ್ಯಾವ್ರಿ. ಆದರೂ ಈಗ ಮತ್ತೆ ಮಳೆ ಆಗ್ಬೇಕು ನಮ್ಗೆ. ಅಂದ್ರೆ ಹೆಸರು ಉದ್ದು ಬಿತ್ತೇವ್ರಿ. ಫುಲ್ ಎಲ್ಲ ಹೊಲ ರೆಡಿ ಮಾಡಿಟ್ಟಾರ. ಬಟ್ ನಾನು ವಿಡಿಯೋ ಮಾಡಿಲ್ಲ, ಯಾವ ವೀಡಿಯೋಸ್ ಇಲ್ಲ. ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಡು ಬಂದಿಲ್ಲ, ಯಾಕಂದ್ರೆ ಒಬ್ಬರೇ ಇರ್ತಾರಲ್ಲ, ಅವ್ರಿಗೂ ಮುಂದೆ ಅದು ವಿಡಿಯೋ ಮಾಡೋಕೆ ಅನುಕೂಲ ಆಗಿರೋಂಗಿಲ್ಲ. ಅದಕ್ಕೆ ಮಾಡಿಲ್ಲ. ನಾವು ಹೊಲದ್ದೇನು ಬ್ಲಾಗ್ ಹಾಕಿಲ್ಲ ರೀ. ನಾನು ಹೋದ್ನಿ ಅಂದ್ರೆ ವಿಡಿಯೋ ಮಾಡ್ಕೊಂಡು ಬರ್ತೇನೆ. ಫುಲ್ ಅಂತೂ ಹೊಲ ಕ್ಲೀನ್ ಮಾಡಿಟ್ಟಾರ್ರಿ ಬಿತ್ತಾಕೆ ರೆಡಿ ಮಾಡಿ. ಇವಾಗ ರೀಸೆಂಟಾಗಿ ಊರಿಗೆ ಹೋಗಿರ್ಲಿಲ್ಲಲ್ರಿ ನಾನು. ಗೌರಿನ ಭಾಳ ದಿವಸ ಆಗಿತ್ತು ನೋಡಿರಲಿಲ್ಲ. ಫಸ್ಟ್ ಗೌರಿ ಕಡೆ ಹೋದೆ. ಅದು ಫುಲ್ ಮೈ ಕೈಯಾಡ್ಸನ ಆತಿತ್ತು ರೀ ಬಗ್ಗೆ. ಆಕಳ ಒಂದು ಸ್ವಲ್ಪ ಕೈಯಾಡ್ಸಿಂದ ಒಂದು ಸ್ವಲ್ಪ ಏನೋ ಸಮಾಧಾನ ಅನ್ನಿಸ್ತದೆ ನನಗೆ, ಅವ್ರ ಮೈ ಕೈಯಾಡ್ಸಿದ್ರೆ. ಇವತ್ತು ಬಸಣ್ಣ ಇರಲಿಲ್ಲ ರೀ ಡೈರಿ ಫಾರ್ಮ್ ರೂಟೀನ್ ಮಾಡೋಕೆ. ಮಧ್ಯಾಹ್ನದ್ದು ಫುಲ್ಲೆಲ್ಲ ಇಷ್ಟು ಸಗಣಿ ತೆಗೆದು ನಾನು ನೀರು ಕುಡಿಸಿದ್ದು. ಬಸಣ್ಣ ಹೊಲಕ್ಕೆ ಹೋಗಿದ್ರೆ ಇಷ್ಟು ಸಗಣಿ ತೆಗೆದು ಆಕಳಿಗೆ ನೀರು ಕುಡಿಸಿದ್ನಿ ರೀ. ಸಾಯಂಕಾಲ ನಾನು ವಾಪಸ್ ಊರಿಗೆ ಹೋಗ್ಬೇಕು. ಒಂದು ಆಕಳ ಇಳದತ್ರಿ ನಮ್ದು, ಅಂದ್ರೆ ಡೆಲಿವರಿ ಆಗೈತೆ ಒಂದು ಆಕಳದ್ದು. ಅದ್ರದ್ದು ಹೋರಿನ ರೀ ಅದು ಕರ. ಆಮೇಲೆ 2 ಮನ್ಯಾಗ ಹುಟ್ಟಿದ ಆಕಳನ ಈ ಸತಿ ಫಸ್ಟ್ ಪ್ರೆಗ್ನೆಂಟ್ ಅದಾವ್ರಿ. ತೋರಿಸ್ತೀನಿ ನಾ ಯಾವ ಅಂಥೇಳಿ ಲಾಸ್ಟಿಗೆ. ಒಂದು ಜವಾರಿ ಆಕಳ ಐತೆ, ಅದ್ರೊಳಗೆ ಒಂದು HF ಐತ್ರಿ. ತೋರಿಸ್ತೀನಿ ನಾ 2. ಈ ಸತಿ ನಮ್ಮ ಎಲ್ಲ ಆಕಳಿಗೂ ಹಸಿ ಮೇವು ಇಲ್ದಂಗೆ ಆತ್ರಿ. ಯಾಕಂದ್ರೆ ಈ ಬ್ಯಾಸ್ಗ್ಯಾಗ ಪ್ರತಿ ಸತಿನೂ ಹಸಿ ಮೇವು ಹಾಕ್ತಿದ್ವಿ ನಾವು. ಈ ಸತಿ ಹಸಿ ಮೇವು ಹಾಕೋಕ್ಕಾಗಲಿಲ್ಲ ನಮಗೆ. ಯಾಕೋ ಈ ಸತಿ ಬಿಟ್ಟರೆ ನಮ್ಮ ಮನೆಯವ್ರು ಹಾಕೋದು. ನಾನು ಹಾಕ್ರಿ ಅಂದು ಸ್ವಲ್ಪ ಅಂದೆ, ಆದರೂ ಹಾಕಲಿಲ್ಲ ಅವರು. ಅದ್ರ ಒಣ ಶೇಂಗಾ ಹೊಟ್ಟು, ಕಡ್ಲಿ ಹೊಟ್ಟು, ಗೋಧಿ ಹೊಟ್ಟು, ಓಟ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡೇವ್ರಿ. ಅದನ್ನು ಡೈಲಿ ಹಾಕ್ತೀವಿ. ಒಂದು ಸ್ವಲ್ಪ ಆಕಳೇನೋ ಸೊರ್ಗ್ಯಾವ ಅನ್ಸಾತಿತ್ತು ನನಗೆ. ಯಾಕಂದ್ರೆ ಹಸಿ ಮೇವು ಇದ್ವಂದ್ರೆ ಹಾಲೂ ಜಾಸ್ತಿ ಆಗ್ತಾವೆ, ಆಕಳೂ ಚೆನ್ನಾಗಿರ್ತಾವೆ ರೀ. 2 ಹಸಿ ಮೇವು ಆಮೇಲೆ ಒಣ ಮೇವು 2 ಮಿಕ್ಸ್ ಮಾಡಿ ಕೊಡ್ತೇವೆ ನಾವು. ಬರೀ ಹಸಿ ಮೇವು ಅಷ್ಟನ್ನು ಕೊಡೋಂಗಿಲ್ಲ, 2 ಮಿಕ್ಸ್ ಮಾಡಿ ಕೊಡ್ತೀವಿ. ಹೀಗಾಗಿ ಆಕಳ ಚೆನ್ನಾಗಿರ್ತಿದ್ವು. ಆಮೇಲೆ ಒಂದು ಸ್ವಲ್ಪ ಕ್ಯಾಟಲ್ ಫೀಡ್, ಕ್ಯಾಲ್ಸಿಯಮ್ ಅವನ್ನೆಲ್ಲ ಕೊಡ್ತಿದ್ವಿ ರೀ, ಚೆನ್ನಾಗಿರ್ತಿದ್ದು. ಇದು ಮನ್ಯಾಗ ಹುಟ್ಟಿದ್ದ ನೋಡ್ರಿ. ಇದು ಜವಾರಿ ಆಕಳ ಕರ. ಇದು ಪ್ರೆಗ್ನೆಂಟ್ ಐತಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ, ಲಾಸ್ಟ್ ಐತಿ. ಆ ಕಡೆ ಕೆಂದು ಆಕಳ ಐತಿ ನೋಡ್ರಿ, ಸೆಕೆಂಡ್ ಬಣ್ಣ ನಿಂತತ್ತಲ್ಲ ಇದು ಮನ್ಯಾಗ ಹುಟ್ಟಿರೋ ಕರನ. ಇದು ಫಸ್ಟ್ನೇ ಪ್ರೆಗ್ನೆಂಟ್ ಐತ್ರಿ. ನಾವು 2ಕ್ಕೂ ಸಿರಿ ಮಾಡಿದ್ವಿ. ಅಂದ್ರೆ ಅವಕ್ಕೆ ಸಿರಿ ಮಾಡ್ತಾರೆ ಫಸ್ಟ್ನೇದು ಪ್ರೆಗ್ನೆಂಟ್ ಇದ್ದಾಗ. ಆಕಳಿಗೂ ನಾವು ಸಿರಿ ಮಾಡೋದಂತೀವಿ, ಅಂದ್ರೆ ಸೀಮಂತ ಕಾರ್ಯ ಮಾಡಿದ್ವಿ. ಒಂದ್ರದ್ದು ಮಾಡುವಾಗ ನಾ ಇದ್ದೆ, ಇನ್ನೊಂದು ಅಮ್ಮನ ಮಾಡಿದ್ರು. ಅದನ್ನ ವಿಡಿಯೋ ಐತಿ, ನಾ ಒಂದು ದಿವ್ಸ ಹಾಕ್ತೀನಿ ಅದನ್ನು ನೆಕ್ಸ್ಟ್ ಡೇ. ಇದೆ ನೋಡ್ರಿ ಆಕಳ. ಒಂದು 4-5 ದಿವಸ ಆತೇನೋ ಕರು ಹಾಕಿ. ಇದು ಹೋರಿ ರೀ. ನಮ್ಮ ಬ್ರೌನಿ ನೋಡ್ರಿ, ಮ್ಯಾಲೆ ಗೊದ್ಲಾಗೆಲ್ಲ ಹತ್ತಿ ಅಡ್ಡಾಡ್ತೈತದು.
ಸಗಣಿ ಗೊಬ್ಬರ ಮೊನ್ನೆರೆ ಹೇರಿದ್ವಿ ಆಗ್ಲಿಗೆ ಮಸ್ತ್ ಎಷ್ಟು ತೊಗೊಂಡು ತುಂಬೈತೆ ನೋಡ್ರಿ. ಇದು ಫುಲ್ ಆತಂದ್ರೆ ಒಂದು ಸೈಡ್ ಹೊಲದ ಕಡೆನೇ ಹೇರಿಬಿಟ್ಟಿರ್ತೇವೆ ರೀ. ಯಾಕಂದ್ರೆ ಪೂರ್ತಿ ವರ್ಷಗಂಟ್ಲೆ ಅಂದ್ರೆ ಇದು ಹಿಡಿಸಂಗಿಲ್ಲ ಇಲ್ಲಿ ನಮ್ಗೆ. ನೀರಿನ ಟ್ಯಾಂಕಿಗೆ ನೆರಳು ಮಾಡ್ಯಾರ ರೀ ಬಸಣ್ಣ. ಅಲ್ಲೇ ಸಗಣಿ ಹಾಕುವಲ್ಲಿ ಒಂದು ಸೈಡ್ ಇಟ್ಟು ಮ್ಯಾಲೆ ಅದಕ್ಕೆ ನೆರಳು ಮಾಡ್ಯಾರ. ಅಂದ್ರೆ ಬಿಸಿಲಿಗೆ ಟ್ಯಾಂಕೂ ಹಾಳಾಗಂಗಿಲ್ಲ, ನೀರೂ ಕಾಯಂಗಿಲ್ಲ ಆಕಡೆ ಕುಡಿಯಾಕಂಥೇಳಿ ಈ ಪ್ಲ್ಯಾನ್ ಮಾಡ್ಯಾನ್ರಿ. ಆಮೇಲೆ ಹೊಟ್ಟಿನ ಶೆಡ್ ತೋರಿಸ್ತೀನಿ ಬರ್ರಿ. ಹೊಟ್ಟೆ ಎಷ್ಟು ಖಾಲಿ ಆಗೈತೆ ನಮ್ದು ಆಲ್ರೆಡಿ ತೋರಿಸ್ತೀನಿ ನಾನು. ಎಷ್ಟು ಖಾಲಿ ಆಗೈತೆ ನೋಡ್ರಿ. ಇನ್ನೊಂದು ಸ್ವಲ್ಪ ಓಡ್ಸಿಂದ ಬೇರೆ ಕಡೆ ಇಟ್ಟಾರ. ರೀ ಸುನೀತಾ ಕಾಂಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಅಂದರು ಇವಾಗ ಟೈಮ್ 9 ಗಂಟೆ ಮೇಲಾಗೈತಿ. ಇವತ್ತು ಅಂದ್ರೆ ಅಂಗಾರಕ ಸಂಕಷ್ಟ ಬಂದೈತಿ ಇವತ್ತು. ನಾ ಪ್ರತಿ ಸಂಕಷ್ಟನೂ ಮಾಡೋಂಗಿಲ್ಲ. ಇದು ಅಂಗಾರಕ ಅಂದ್ರೆ ಮಂಗಳವಾರ ಬಂದ ದಿವಸ ಅಷ್ಟನ್ನು ಮಾಡ್ತೀನಿ. ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ ರೀ. ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದೆ. ಕಸ ಹೊಡಿದು ಕಲ್ಲು ಒರೆಸೋದು ಎಲ್ಲ ಮುಗಿಸ್ಕೊಂಡು ಬಟ್ಟೆ ತೊಳೆದು ಹಾಕೋದು ಪಾತ್ರೆ ತೊಳೆದು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಸುಜ್ಜು ಆಮೇಲೆ ಸಮ್ಮು ಹೋಗಿ ಬಾಳೆಹಣ್ಣು ತಂದು ಕೊಟ್ಟರು ನನಗೆ. ಪೂಜೆ ಸಿಂಪಲ್ಲಾಗಿ ಮಾಡೀನಿ. ಆಮೇಲೆ ಸಾಯಂಕಾಲ ಇದನ್ನು ಮೋದಕ ಮಾಡ್ಬೇಕಂತ ಅಂದ್ಕೊಂಡೇನಿ. ಇವಾಗ ಮಾತ್ರ ನೈವೇದ್ಯಕ್ಕೆ ಬಾಳೆಹಣ್ಣು ಹಿಡ್ದೇನು ರೀ. ಸಿಂಪಲ್ಲಾಗಿ ಮಾಡೀನಿ ಪೂಜೆನ, ತೋರಿಸ್ತೀನಿ ನಾನು. ಅಂದ್ರೆ ನನಗೆ ಗಣಪನ ಮೂರ್ತಿ ಇಲ್ಲಲ್ರಿ ಇಲ್ಲಿ, ಅದಕ್ಕೋಸ್ಕರ ಒಂದು ಅಡ್ಕೆ ಬೆಟ್ಟನ ಗಣಪತಿ ಮೂರ್ತಿ ಆ ಥರ ಇಟ್ಟು ಅದನ್ನ ಪೂಜೆ ಮಾಡ್ಕೊಂಡೆ ನಾನು. ಅಡ್ಕೆ ಬೆಟ್ಟನ ಗಣೇಶನ ಇದನ್ನು ಮಾಡ್ತಾರೆ, ಅದಕ್ಕೋಸ್ಕರ ಅದನ್ನು ಮಾಡೀನಿ. ಕೆಲಸ ಎಲ್ಲ ಮುಗೀತ್ರಿ. ಪೂಜೆದು ಮುಗಿಸ್ಕೊಂಡೇನಿ. ಅಂದ್ರೆ ಇವತ್ತು ಉಪವಾಸ ಇರ್ತೀನಿ, ಏನೂ ಇಲ್ಲ. ತಿಂದ್ರೆ ಬಾಳೆಹಣ್ಣು ಅಷ್ಟು ತಿಂತೀನಿ, ಬೇರೆ ಏನೂ ತಿನ್ನಂಗಿಲ್ಲ. ಸಾಯಂಕಾಲ ಚಂದಪ್ಪ ಹುಟ್ಟಿದ ಮೇಲೇ ಚಂದಪ್ಪನ ಪೂಜೆ ಮಾಡಿನ ಆಮೇಲೆ ಊಟ ಮಾಡೋದ್ರಿ ನಾವು. ಬರೀ ಇವತ್ತಿನ ನನ್ನ ರೂಟೀನ್ ಯಾವ ಥರ ಐತಂತ ನೋಡಿರಿ. ತಪ್ಪದೆ ಎಲ್ಲರೂ ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಭಾಳ ದಿವಸ ಆತ್ರಿ ವಿಡಿಯೋನ ಬಂದಿಲ್ಲ. ಯಾಕೋ ಏನೋ ನನಗೆ ಇಂಟ್ರೆಸ್ಟ್ ಹೋಗೈತೋ ಏನೋ ಅನ್ಸಾತದ ನನಗೆ. ಇಷ್ಟು ದಿವಸ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡೀನಿ, ಇವಾಗ ಆಗವಲ್ದು. ಮಕ್ಕಳು ಜಾಸ್ತಿ ಅಂದ್ರೆ ಮಕ್ಕಳು ಕಡೆನ ಗಮನ ಕೊಡತ್ತೇನೆ. ಅವ್ರ ಸ್ಕೂಲ್ ಟ್ಯೂಷನ್ ಹಿಂಗೆ ಆಗಾಕತ್ತೈತಿ. ವಿಡಿಯೋ ಮಾಡಾಕಣ ಆಗವಲ್ದು ನಂಗೆ. ಆದಷ್ಟು ಟ್ರೈ ಮಾಡತ್ತೀನಿ, ವಿಡಿಯೋ ಮಾಡ್ಬೇಕಂತ ಟ್ರೈ ಮಾಡತ್ತೀನಿ. ಬಿಡಬಾರ್ದು ನಾನು ಇದನ್ನು. ಭಾಳ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾಡಿ ಬೆಳೆಸೇನಿ ಇಲ್ಲಿ ಮಟನು. ಇದನ್ನು ಬಿಡಬಾರ್ದು ಅಂತ ಅಂದ್ಕೊಂಡೇನಿ. ಎಲ್ಲರೂ ಅದೇ ಥರ ನೀವು ನನಗೆ ಸಪೋರ್ಟ್ ಮಾಡಿರಿ. ಬರೀ ನನ್ನ ಇವತ್ತಿನ ರೂಟೀನ್ ಯಾವ ಥರ ಇರ್ತಂತ ನೋಡ್ರಿ ಅಂತ. ನಾನು ಈವ್ನಿಂಗ್ ರೂಟೀನ ಕಂಟಿನ್ಯೂ ಮಾಡತ್ತೇನೆ ರೀ. ಈವ್ನಿಂಗ್ ಅಡುಗೆದು ಆಲ್ಮೋಸ್ಟ್ ಅಲ್ಲಿ ಮುಗಿಸ್ಕೊಂಡೇನಿ. ರೈಸೂ ಮಾಡೀನಿ. ಮೋದಕ ಮಾಡತ್ತೇನೆ ರೀ ಇವಾಗ. ಮೋದಕ ಮಾಡಿದೆ, ಈಗ ನೈವೇದ್ಯ ಮಾಡಿ ತೆಗಿತೀನಿ. ಆಮೇಲೆ ಊಟಕ್ಕೆ ಸ್ವಲ್ಪ ಅದ್ರ ಜೊತೆನೇ ಪೂರಿ ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಪೂರಿ ಮತ್ತು ಆಲೂಗಡ್ಡೆ ಸಾಗು ಮಾಡೀನಿ. ಇವತ್ತು ಚಂದ್ರೋದಯ 10 ಗಂಟೆ ಮೇಲೆ ಐತ್ರಿ. 10 ಗಂಟೆ ಕರೆಕ್ಟ ಏನೋ 10 ಗಂಟೆಗೆ ಐತಿ. ಅವಾಗ ಚಂದಪ್ಪನ ಪೂಜೆ ಮಾಡಿನ ನಾವು ಒಪ್ಪತ್ತು ಬಿಡ್ಬೇಕ್ರಿ, ಅಂದ್ರೆ ಊಟ ಮಾಡಬೇಕು. ಒಂದು ಸ್ವಲ್ಪ ಪೂರಿ ಮಾಡ್ಕೊಂಡೇನಿ, ಹಿಟ್ಟು ನಾದಿಕೊಂಡೇನಿ, ಮಾಡ್ತೀನಿ ಇವಾಗ. ಒಂದು ಸ್ವಲ್ಪ ರೈಸ್ ಮಾಡೀನಿ. ನಾನು ಮೋದಕದ ಜೊತೆ ಒಂದು ಸ್ವಲ್ಪ ಜಾಸ್ತಿನೇ ಹಿಟ್ಟು ನಾದ್ಕೊಂಡಿದ್ದೆ ರೀ. ಆಲೂಗಡ್ಡೆ ಗ್ರೇವಿ, ಆಮೇಲೆ ಒಂದು ಸ್ವಲ್ಪ ಪೂರಿ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ರೈಸನ್ನು ಮಾಡ್ಕೊಂಡಿದ್ನಿ ರೀ. ಇವಾಗ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಪೂರಿ ಎಷ್ಟು ಮಾಡಿದ್ರೆ ಮುಗೀತಿ. ಇವಾಗ ಮೋದಕ ಆಮೇಲೆ ರೈಸ್ ಒಂದು ಸ್ವಲ್ಪ ತುಪ್ಪ ಹಾಕಿ 2 ಎಡೆ ಮಾಡೀನಿ ರೀ. ಒಂದು ಚಂದಪ್ಪಗೆ, ಒಂದು ಇಲ್ಲಿ ಗಣೇಶಿಗೆ. ತುಪ್ಪದ ದೀಪ ಹಚ್ಕೊಂಡೀನಿ. ಗಣೇಶಿಗೆ ನೈವೇದ್ಯ ಹಿಡಿದು
ಹೊರಗೆ ಚಂದಪ್ಪಂದು ಪೂಜೆ ಮಾಡ್ಬೇಕ್ರಿ. ಚಂದಪ್ಪ 10 ಗಂಟೆಗೆ ಮುಹೂರ್ತನಂತ ಇತ್ತು ರೀ. 10 ಗಂಟೆ ಮೇಲೆ ಪೂಜೆ ಮಾಡಿನೇ ಊಟ ಮಾಡೋದ್ರಿ ನಾವು. ಅದಕ್ಕೆ ಚಂದಪ್ಪ ಮೂಡು ಮಠ ಅಂಥೇಳಿ ನಿಂತಿದ್ದೆ. ಗಣೇಶಗಷ್ಟೇ ನೈವೇದ್ಯ ಹಿಡಿದೆ. ಚಂದಪ್ಪ ಹುಟ್ಟಿಂದನ ಚಂದಪ್ಪನ ಪೂಜೆ ಮಾಡಿಂದನ ಮುಂದಿಂದು ಊಟ ಮಾಡೋದು. 10 ಗಂಟೆಗಂತ ಟೈಮಿಂಗ್ ಹೇಳಿದ್ರಂದ್ರೆ 10 ಗಂಟೆಗೆ ಮಾಡ್ಬೇಕ್ರಿ. ಒಂದೊಂದು ಸತಿ ಚಂದಪ್ಪ ಕಾಣಂಗಿಲ್ಲ, ಯಾಕಂದ್ರೆ ಮೋಡ ಆಗಿರ್ತೈತಲ್ಲ, ಅದಕ್ಕೋಸ್ಕರ ಕಾಣಂಗಿಲ್ಲ. 10 ಗಂಟೆಗೆ ಇನ್ನೂ ಕಾಣಿಸೋಲ್ದಾಗಿತ್ತು, ಆದ್ರೆ 10 ಗಂಟೆ ಆಗಿತ್ತು. ಅದಕ್ಕೋಸ್ಕರ ನಾನು ಪೂಜೆ ಮಾಡಿ ಆಮೇಲೆ ಆರತಿ ಮಾಡತ್ತಿದ್ದೆ. ಆರತಿ ಸೆಟ್ ನಾ ತಂದಿಲ್ಲಲ್ರಿ, ಮಣ್ಣಿನ ಪಂಕ್ತಿಯೊಳಗೆ ಆರತಿ ಮಾಡ್ಕೊಂಡಿದ್ದೆ. ತುಪ್ಪದ ಬತ್ತಿ ಹಾಕ್ಕೊಂಡು ಆರತಿ ಮಾಡ್ಕೊಂಡೇನು ಮಣ್ಣಿನ ಪಂಕ್ತಿಯೊಳಗೆ. ಇವಾಗ ಕೆಳಗೆ ನೆಲದ ಮೇಲೆ ಚಂದಪ್ಪನ ಚಿತ್ರ ಬಿಡಿಸಿ ಚಂದಪ್ಪನ ಪೂಜೆ ಮಾಡ್ಬೇಕ್ರಿ. ಚಂದಪ್ಪ ಹೂವು ಅಕ್ಷತೆ ಹಾಕಿ ಆಮೇಲೆ ಮ್ಯಾಲಿನೂ ಚಂದಪ್ಪಗೆ ಪೂಜೆ ಮಾಡ್ಬೇಕ್ರಿ. ಮಾಡಿ ನೈವೇದ್ಯ ಹಿಡಿದು ಕಾಯಿ ಒಡೆದು ನಮಸ್ಕಾರ ಮಾಡ್ತೀನಿ. ಇಲ್ಲಿಗೆ ನಂದು ಚಂದಪ್ಪಂದು ಪೂಜೆ ಮುಗೀತು ನೋಡ್ರಿ. ಚಂದಪ್ಪನ ಪೂಜೆ ಮುಗಿಸ್ಕೊಂಡು ನೀವು ಊಟ ಮಾಡ್ತೇನೆ ರೀ. ಸಂಕಷ್ಟ ಮಾಡಿದರೆ ಎಲ್ಲರೂ ಮೋಸ್ಕಣ ಮಾಡ್ಬೇಕಂತೇನಿಲ್ಲ ರೀ. ಅವ್ರವ್ರ ಶಕ್ತಿಗೆ ಅನುಕೂಲವಾಗಿ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರು ಶಿರಾ ಮಾಡ್ಕೊತಾರೆ, ಒಬ್ಬೊಬ್ಬರು ಹಾಲು ನೈವೇದ್ಯ ಹಿಡಿತಾರೆ. ಯಾವ ಥರ ಅವ್ರವ್ರ ಅನುಕೂಲ ತಕ್ಕಂಥ ಮಾಡ್ಕೊತಾರೆ. ನಾನು ಮಂಗಳವಾರ ಬಂದಿರ್ತೈತಲ್ಲ ಆವಾಗ ಒಮ್ಮೆ ಮಾಡಿರ್ತೇನಲ್ಲ, ಹೀಗಾಗಿ ಮೋಸ್ಕಣ ಮಾಡಿರ್ತೇನೆ ರೀ ಜಾಸ್ತಿ. ಪ್ರತಿ ಸಂಕಷ್ಟಿನೂ ನಾನು ಮಾಡೋಂಗಿಲ್ಲ. ಮೊದಲು ಮಾಡ್ತಿದ್ದೆ, ಇವಾಗ ಅಂಗಾರಕ ಸಂಕಷ್ಟಿ ಬಂದಾಗಷ್ಟೇ ಮಾಡ್ತೀನಿ. ಯಾರೆಲ್ಲ ಸಂಕಷ್ಟ ಪೂಜೆ ಮಾಡಿರಿ, ನೀವು ಯಾವ ಥರ ಆಚರಣೆ ಮಾಡ್ತೀರಂತ ನಂಗೆ ತಪ್ಪದೇ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನ್ನ ಆಚರಣೆ ಯಾವ ಥರ ಅನ್ನಿಸ್ತಂತ ತಪ್ಪದೇ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ಇಲ್ಲಿಗೆ ಮುಗಿತೈತ್ರಿ. ಎಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರ ಮಾಡ್ಬೇಕು ಸರ್, ಬಾ. ಚಂದ ಕಾಣಿಂಗಂತ